ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ನಿಮ್ಮ ಇಡೀ ಜೀವನ ಮತ್ತು ಭವಿಷ್ಯವನ್ನು ನಿರ್ಧರಿಸುವ ದಿನ. ನೀವು ಹಗಲು ರಾತ್ರಿ ಕಷ್ಟಪಟ್ಟು ನಿದ್ದೆಗೆಟ್ಟು ನಿಮ್ಮ ತಂದೆಯ ತಾಯಿಯ ಕನಸು ನನಸು ಮಾಡಲು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಾಗಿ ದಿನವಿಡೀ ಪ್ರಿಪೇರ್ ಆಗ್ತಾ ಇದ್ದೀರಾ, ಹೌದು ತಾನೇ? ಗ್ರೌಂಡ್ ಕ್ಲಿಯರ್ ಮಾಡೋಕೆ ಕಡು ಬಿಸಿಲಿನಲ್ಲಿ ಬೆವರಿನ ಹನಿ ಹರಿಸ್ತಾ ಇದ್ದೀರಾ, ಹತ್ತಾರು ಪುಸ್ತಕಗಳನ್ನು ತಂದು ಓದ್ತಾ ಇದ್ದೀರಾ. ಆದರೆ ನನ್ನ ಮಾತನ್ನು ಅತ್ಯಂತ ಜಾಗರೂಕತೆಯಿಂದ ಕೇಳಿ. ನಿಮ್ಮ ಈ ಎಲ್ಲ ಕಷ್ಟ, ನಿಮ್ಮ ಇಡೀ ವರ್ಷದ ಕಠಿಣ ಪರಿಶ್ರಮ, ನಿಮ್ಮ ಹೆತ್ತವರ ಕಣ್ಣೀರು ಕೇವಲ ಒಂದೇ ಒಂದು ಸೆಕೆಂಡ್ನಲ್ಲಿ, ಕೇವಲ ಒಂದು ಮೌಸ್ ಕ್ಲಿಕ್ನಲ್ಲಿ ಬೂದಿಯಾಗಬಹುದು. ಹೌದು, ನೀವು ಕೇಳುತ್ತಿರುವುದು 100ಕ್ಕೆ 100 ನಿಜ. KA ಅಪ್ಲಿಕೇಶನ್ ತುಂಬುವಾಗ ನೀವೇನಾದರೂ ಒಂದು ಸಣ್ಣ ತಪ್ಪು ಮಾಡಿದ್ದರೆ, ನೀವು ಎಕ್ಸಾಮ್ನಲ್ಲಿ ಫಸ್ಟ್ ರ್ಯಾಂಕ್ ತಗೊಂಡ್ರೂ ಕೂಡ ಫೈನಲ್ ಲಿಸ್ಟ್ನಲ್ಲಿ ನಿಮ್ಮ ಹೆಸರಿನ ಮುಂದೆ ರಿಜೆಕ್ಟೆಡ್ ಅನ್ನೋ ಕಟು ಸತ್ಯದ ಸೀಲ್ ಬೀಳುತ್ತೆ. ಇತ್ತೀಚೆಗೆ KA ಸರ್ವರ್ ಪ್ರಾಬ್ಲಮ್ ಮತ್ತು ವಿದ್ಯಾರ್ಥಿಗಳ ವಿಪರೀತ ಗಡಿಬಿಡಿಯಿಂದಾಗಿ ಸಾವಿರಾರು ಅಪ್ಲಿಕೇಶನ್ಗಳಲ್ಲಿ ಭೀಕರ ಮತ್ತು ನಂಬಲಾಗದ ತಪ್ಪುಗಳಾಗಿವೆ. ಅದಕ್ಕಾಗಿಯೇ KA ಈಗ ಜುಲೈ 10ರಿಂದ ಎಡಿಟ್ ಆಪ್ಷನ್ ಕೊಡ್ತಾ ಇದೆ. ಆದರೆ ನೆನಪಿಡಿ, ಎಡಿಟ್ ಆಪ್ಷನ್ ಸಿಕ್ಕ ತಕ್ಷಣ ಎಲ್ಲವನ್ನೂ ಬದಲಾಯಿಸೋಕೆ ಆಗಲ್ಲ. ಇವತ್ತಿನ ಈ ಮೆಗಾ ವಿಡಿಯೋದಲ್ಲಿ ಯಾವ ತಪ್ಪುಗಳಾಗಿದ್ದರೆ ನಿಮ್ಮ ಲೈಫ್ ಆಟೋಮೆಟಿಕ್ ಆಗಿ ಡೇಂಜರ್ ಝೋನ್ಗೆ ಹೋಗುತ್ತೆ, ಯಾವ ತಪ್ಪುಗಳನ್ನು ಲೈಟಾಗಿ ತೆಗೆದುಕೊಳ್ಳಬಹುದು, ನಮ್ಮ ಚಾನಲ್ನಲ್ಲಿಯೇ ವಿದ್ಯಾರ್ಥಿಗಳು ಕೇಳಿರೋ ರಿಯಲ್ ಕಮೆಂಟ್ಸ್ ಮತ್ತು ಲೈವ್ ಕೇಸ್ ಸ್ಟಡಿಗಳನ್ನು ತೆಗೆದುಕೊಂಡು ಕಂಪ್ಲೀಟ್ ಪೋಸ್ಟ್ ಮಾರ್ಟಮ್ ಅನಲೈಸಿಸ್ ಮಾಡೋಣ. ವಿಡಿಯೋ ಕೊನೆಯದಲ್ಲಿ ಒಂದು ಅತ್ಯಂತ ಶಾಕಿಂಗ್ ರೂಲ್ ಹೇಳ್ತೀನಿ, ಮಿಸ್ ಮಾಡದೆ ಕೊನೆಯ ತನಕ ನೋಡಿ. KEA ಅಧಿಕೃತ ವೆಬ್ಸೈಟ್ ಪರಿಶೀಲಿಸಿ. ಜುಲೈ 10 ಪ್ರಮುಖ ದಿನಾಂಕ. ವೇಗವಾಗಿ ಟೈಪ್ ಮಾಡಿ ಮತ್ತು OTP ಪಡೆಯಿರಿ. ಪ್ರಕ್ರಿಯೆ ಪೂರ್ಣಗೊಳಿಸಲು ಸಿದ್ಧರಾಗಿ. ಮೊದಲನೆಯದಾಗಿ ಜುಲೈ 10ರಂದು ಲಿಂಕ್ ಓಪನ್ ಆಗುತ್ತೆ, ಓಕೆ. ಆದರೆ ತುಂಬ ಜನ ಆಸ್ಪಿರೆಂಟ್ಸ್ಗೆ ಗೊತ್ತಿಲ್ಲದ ಅತ್ಯಂತ ಮುಖ್ಯವಾದ ಹಿಡನ್ ಸೀಕ್ರೆಟ್ಸ್ ಏನೆಂದರೆ, KEA ಎಡಿಟ್ ಆಪ್ಷನ್ ಕೊಟ್ಟಾಗ ಕೆಲವು ಮುಖ್ಯವಾದ ಆಪ್ಷನ್ಗಳನ್ನು ಸಂಪೂರ್ಣವಾಗಿ ಲಾಕ್ ಮಾಡಿರುತ್ತೆ. ಇದರ ಅರ್ಥ ನಿಮ್ಮ ಇಷ್ಟ ಬಂದ ಹಾಗೆ ಅಪ್ಲಿಕೇಶನ್ ಪ್ರತಿಯೊಂದು ಲೈನ್ ಅಥವಾ ಸಾಲನ್ನು ಎಡಿಟ್ ಮಾಡೋಕ್ಕೆ ಅವರು ಬಿಡುವುದಿಲ್ಲ. ಯಾವಾಗ ಜುಲೈ 10ಕ್ಕೆ ಲಿಂಕ್ ಲೈವ್ ಆಗುತ್ತೋ, ನಿಮ್ಮ ಯೂಸರ್ ID ಮತ್ತು ಪಾಸ್ವರ್ಡ್ ಹಾಕಿ ಲಾಗಿನ್ ಆದ ತಕ್ಷಣ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒನ್ ಟೈಮ್ OTP ಬರುತ್ತೆ. ಆ OTP ಹಾಕಿ ಒಳಗೆ ಹೋದ ಮೇಲೆ ನಿಮಗೆ ಸಿಗುವುದು ಕೇವಲ ಒಂದೇ ಒಂದು ಗೋಲ್ಡನ್ ಚಾನ್ಸ್. ಅಂದರೆ ನೀವು ಅಪ್ಲಿಕೇಶನ್ ಓಪನ್ ಮಾಡಿ ಒಂದೇ ಒಂದು ಬಾರಿ ಮಾತ್ರ ತಿದ್ದುಪಡಿ ಮಾಡಿ ಫೈನಲ್ ಸಬ್ಮಿಟ್ ಕೊಡೋಕ್ಕೆ ಸಾಧ್ಯ. ನೀವೇನಾದರೂ ಆ ದಿನವೂ ಗಡಿಬಿಡಿ ಮಾಡಿ ಸೈಬರ್ ಸೆಂಟರ್ನವರ ಭರವಸೆ ನಂಬಿ ಒಂದು ತಪ್ಪನ್ನು ಸರಿಪಡಿಸಿ ಇನ್ನೊಂದು ತಪ್ಪನ್ನು ಹಾಗೇ ಬಿಟ್ಟು ಸಬ್ಮಿಟ್ ಕೊಟ್ಟರೆ ಮುಗಿಯಿತು, ನಿಮ್ಮ ಕತೆ ಅಲ್ಲಿಗೆ ಕ್ಲೋಸ್. ನಿಮ್ಮ ಲೈಫ್ನಲ್ಲಿ KEA ನಿಮಗೆ ಕೊಡೋ ಕೊನೆಯ ಚಾನ್ಸ್ ಅದು. ಅದಕ್ಕಾಗಿಯೇ ಎಡಿಟ್ ಆಪ್ಷನ್ ಮಾಡೋಕೆ ಕೂರುವಾಗ ನಿಮ್ಮ ಹತ್ತಿರ ಎಲ್ಲ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್, ನಿಮ್ಮ ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಹಾಗೂ ರಿಸರ್ವೇಷನ್ ಡಾಕ್ಯುಮೆಂಟ್ಸ್ಗಳನ್ನು ಪಕ್ಕದಲ್ಲೇ ಇಟ್ಟುಕೊಂಡು ಕಣ್ಣಿನಲ್ಲಿ ಕಣ್ಣಿಟ್ಟು ಚೆಕ್ ಮಾಡಬೇಕು. ಈಗ ನಮ್ಮ ಚಾನಲ್ನಲ್ಲಿ ವಿದ್ಯಾರ್ಥಿಗಳು ಕಣ್ಣೀರು ಹಾಕುತ್ತಾ ಕೇಳಿರೋ ಕೆಲವು ರಿಯಲ್ ಪ್ರಶ್ನೆಗಳನ್ನು ಮತ್ತು ಕೇಸ್ ಸ್ಟಡಿಗಳನ್ನು ನೋಡೋಣ. ಆಗ ನಿಮಗೂ ಒಂದು ಕ್ಲಿಯರ್ ಐಡಿಯಾ ಬರುತ್ತೆ. ಇಲ್ಲಿ ನೋಡಿ, ಮೊದಲನೇ ಕೇಸ್ ಸ್ಟಡಿ. ಒಬ್ಬರು ವಿದ್ಯಾರ್ಥಿ ಕಮೆಂಟ್ ಮಾಡಿದ್ದಾರೆ, ಸರ್, ನಾನು ಅಪ್ಲಿಕೇಶನ್ ಹಾಕುವಾಗ ನಾನ್ ಕಲ್ಯಾಣ ಕರ್ನಾಟಕ ರೀಜನ್ HK, ಆದರೆ ಸೈಬರ್ ಸೆಂಟರ್ನವನು ತಪ್ಪಾಗಿ ಕಲ್ಯಾಣ ಕರ್ನಾಟಕ ರಿಸರ್ವೇಷನ್ ಅಂತ ಸೆಲೆಕ್ಟ್ ಮಾಡಿದ್ದಾನೆ. ಈಗ ನನ್ನ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತಾ? ಪ್ಲೀಸ್ ಹೆಲ್ಪ್ ಮಾಡಿ ಸರ್ ಅಂತ. ಸ್ನೇಹಿತರೆ, ಇದನ್ನು ಅತ್ಯಂತ ಗಂಭೀರವಾದ ತಪ್ಪು ಅಂತ ಪರಿಗಣಿಸಲಾಗುತ್ತೆ. ಯಾಕಂದರೆ ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕಕ್ಕೆ ಪ್ರತ್ಯೇಕವಾದ ಮತ್ತು ಅತ್ಯಂತ ಪ್ರಮುಖವಾದ ರಿಸರ್ವೇಷನ್ ಕೋಟಾ ಇರುತ್ತೆ. ಅದರ ಕಟ್ ಆಫ್ ಕೂಡ ಬೇರೆಯೇ ಇರುತ್ತೆ. ನೀವು HK ಆಗಿದ್ದು ತಪ್ಪಾಗಿ HK ಅಂತ ಕೊಟ್ಟರೆ ನೀವು ಕಾನೂನುಬದ್ಧವಾಗಿ ಬೇರೊಬ್ಬ ಅಭ್ಯರ್ಥಿಯ ಹಕ್ಕನ್ನು ಕಸಿದುಕೊಂಡ ಹಾಗೆ ಆಗುತ್ತೆ. ಇಂತಹ ತಪ್ಪುಗಳಿದ್ದರೆ ಜುಲೈ 10ರಂದು ಲಾಗಿನ್ ಆಗಿ ಕಡ್ಡಾಯವಾಗಿ ಚೇಂಜ್ ಮಾಡಿಕೊಳ್ಳಿ. ನಿಮ್ಮ ಹತ್ತಿರ ವಾಸಸ್ಥಳ ಪ್ರಮಾಣಪತ್ರ ಅಥವಾ ವ್ಯಾಲಿಡ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಏನಿದೆ ಅದನ್ನು ನೋಡಿ ಸರಿಯಾದ ರೀಸನ್ ಸೆಲೆಕ್ಟ್ ಮಾಡಿ. ಇನ್ನೊಬ್ಬರು ವಿದ್ಯಾರ್ಥಿ ಕೇಳಿದ್ದಾರೆ, ಸರ್, ನಾನು ಅಪ್ಲಿಕೇಶನ್ ತುಂಬುವಾಗ ತಂದೆಯ ಹೆಸರಿನಲ್ಲಿ ಮತ್ತು ನನ್ನ ಹೆಸರಿನಲ್ಲಿ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ದೀನಿ. ಕುಮಾರ್ ಬದಲು ಕುಮಾರ್ಸ್ ಅಂತ ಆಗಿದೆ. ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತಾ ಸರ್? ತುಂಬ ಭಯ ಆಗ್ತಿದೆ ಅಂತ. ಇದಕ್ಕೆ ಉತ್ತರ ಇಲ್ಲ. ದಯವಿಟ್ಟು ಯಾರೂ ಹೆದರಬೇಡಿ. ನಿಮ್ಮ ಹೆಸರು, ತಂದೆಯ ಹೆಸರು ಅಥವಾ ತಾಯಿಯ ಹೆಸರಿನಲ್ಲಿ 1 ಅಥವಾ 2 ಅಕ್ಷರಗಳು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದ್ದರೆ ನಿಮ್ಮ ಅಪ್ಲಿಕೇಶನ್ ಯಾವುದೇ ಕಾರಣಕ್ಕೂ ರಿಜೆಕ್ಟ್ ಆಗುವುದಿಲ್ಲ. ಜುಲೈ 10ಕ್ಕೆ ಎಡಿಟ್ ಆಪ್ಷನ್ ಸಿಕ್ಕಾಗ ಮೊದಲ ಕೆಲಸದಲ್ಲಿ ಅದನ್ನು ಸರಿಪಡಿಸಿ. ಒಂದು ವೇಳೆ ಸರ್ವರ್ ಪ್ರಾಬ್ಲಮ್ಮಿಂದ ಆ ಸಾಲು ಎಡಿಟ್ ಆಗದೇ ಇದ್ದರೂ ತೊಂದರೆ ಇಲ್ಲ. ಮುಂದೆ ನೀವು ಎಕ್ಸಾಮ್ ಪಾಸ್ ಮಾಡಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋದಾಗ ಒಬ್ಬರು ನೋಟರಿ ವಕೀಲರ ಬಳಿ ಹೋಗಿ ಒಂದು ಲೀಗಲ್ ಅಫಿಡವಿಟ್, ಅಂದರೆ ಇವೆರಡೂ ಹೆಸರುಗಳು ನಾನೇ ಎಂದು ಪ್ರಮಾಣಪತ್ರ ಸಬ್ಮಿಟ್ ಮಾಡಿದರೆ ನಿಮ್ಮನ್ನು ಇಲಾಖೆ ಸೇಫ್ ಮಾಡುತ್ತೆ. ಹಾಗಾದರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಗೆ ಹೆದರುವ ಅಗತ್ಯವಿಲ್ಲ. ಆದರೆ ಈಗ ನಾನು ಹೇಳೋ ಈ 3 ಘೋರ ತಪ್ಪುಗಳನ್ನು ನೀವೇನಾದರೂ ಮಾಡಿದ್ದು
ಅದನ್ನು ಜುಲೈ 10ರ ಎಡಿಟ್ ಆಪ್ಷನ್ನಲ್ಲೂ ಚೇಂಜ್ ಮಾಡಿಕೊಳ್ಳದೆ ಹಾಗೇ ಬಿಟ್ಟರೆ ಬರೆದಿಟ್ಟುಕೊಳ್ಳಿ ಮಿತ್ರರೇ. ನೀವು ಗ್ರೌಂಡ್ನಲ್ಲಿ ಎಷ್ಟೇ ಹೈಸ್ಕೋರ್ ಮಾಡಿದ್ರೂ ಲಿಖಿತ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ಕೂಡ ಬಂದರೂ ನಿಮ್ಮನ್ನು ಸೀದಾ ಮನೆಗೆ ಕಳಿಸ್ತಾರೆ. ಆ 3 ತಪ್ಪುಗಳು ಯಾವುವು ಗೊತ್ತಾ? ಮೊದಲನೆಯದು ಕೆಟಗರಿ ರಿಸರ್ವೇಷನ್. ನೀವು ಜನರಲ್ ಮೆರಿಟ್ ಆಗಿದ್ದು ತಪ್ಪಾಗಿ 2A, 3B ಅಥವಾ SC/ST ಅಂತ ಹಾಕಿ ಕಟ್ ಆಫ್ ಮಾರ್ಕ್ಸ್ ಕಮ್ಮಿ ಇರೋ ಥರ ಲಾಭ ತಗೊಂಡಿದ್ದರೆ ಲಾಸ್ಟ್ ವೆರಿಫಿಕೇಷನ್ನಲ್ಲಿ ನಿಮ್ಮ ಹತ್ತಿರ ಆ ಕೆಟಗರಿ ಸರ್ಟಿಫಿಕೇಷನ್ ಇಲ್ಲದಿದ್ದಾಗ ನಿಮ್ಮನ್ನು ಫ್ರಾಡ್ ಅಂತ ಪರಿಗಣಿಸಿ ರಿಜೆಕ್ಟ್ ಮಾಡ್ತಾರೆ. ಎರಡನೆಯದು ಜೆಂಡರ್. ಹೌದು, ನಗಬೇಡಿ. ಗಡಿಬಿಡಿಯಲ್ಲಿ ಹುಡುಗರು ಮೇಲ್ ಬದಲು ಫಿಮೇಲ್ ಅಂತಲೂ ಹಾಕಿ ಅಥವಾ ಉಲ್ಟಾ ಹಾಕಿದ ಉದಾಹರಣೆಗಳು ಬೇಕಾದಷ್ಟಿವೆ. ಇದರಿಂದ ನಿಮ್ಮ ಮೆರಿಟ್ ಲಿಸ್ಟ್ ಮತ್ತು ಕಟ್ ಆಫ್ ಸಂಪೂರ್ಣ ಚೇಂಜ್ ಆಗುತ್ತೆ. ಇದು ಬ್ಲಂಡರ್ ಮಿಸ್ಟೇಕ್. ಇದನ್ನು ಇಮಿಡಿಯೇಟ್ ಆಗಿ ಚೇಂಜ್ ಮಾಡಿ. ಮೂರನೆಯದು SSLC ಮತ್ತು PUC ರಿಜಿಸ್ಟರ್ ನಂಬರ್. ಇಡೀ KEA ಮತ್ತು ಪೊಲೀಸ್ ಇಲಾಖೆಯ ಕಂಪ್ಯೂಟರ್ ಸಿಸ್ಟಮ್ ನಿಮ್ಮ ರಿಸಲ್ಟನ್ನು ಆಟೋಮೆಟಿಕ್ ಆಗಿ ಟ್ರ್ಯಾಕ್ ಮಾಡುವುದು ನಿಮ್ಮ ರಿಜಿಸ್ಟರ್ ನಂಬರ್ ಮೂಲಕ. ಅದನ್ನೇ ನೀವು ತಪ್ಪು ಹೊಡೆದರೆ ನಿಮ್ಮ ಡೇಟ್ ಆಫ್ ಬೋರ್ಡ್ ಆಫ್ ಎಜುಕೇಷನ್ ಜೊತೆ ಮ್ಯಾಚ್ ಆಗಲ್ಲ. ನಿಮ್ಮ ಅಪ್ಲಿಕೇಶನ್ ಹೋಲ್ಡ್ ಆಗಿ ರಿಜೆಕ್ಟ್ ಆಗುತ್ತೆ. ಇನ್ನು ಈ ಬಾರಿ PC ಅಪ್ಲಿಕೇಶನ್ ಪ್ರಕ್ರಿಯೆಯಲ್ಲಿ ನಡೆದಿರೋ ಅತ್ಯಂತ ದೊಡ್ಡ ಗೊಂದಲ ಅಂದರೆ ಈ ಡಬಲ್ ಅಪ್ಲಿಕೇಶನ್ ಸಮಸ್ಯೆ. ತುಂಬ ಜನ ಬಡ ವಿದ್ಯಾರ್ಥಿಗಳು ಏನು ಮಾಡಿದ್ದಾರೆ ಅಂದರೆ ಮೊದಲನೇ ಅಪ್ಲಿಕೇಶನ್ನಲ್ಲಿ ಎಲ್ಲೋ ಸ್ಪೆಲ್ಲಿಂಗ್ ತಪ್ಪಾಯಿತು ಅಥವಾ ಸರ್ವರ್ನಲ್ಲಿ ಫೋಟೋ ಅಪ್ಲೋಡ್ ಆಗಿಲ್ಲ ಅಂತ ಹೆದರಿ ಅದನ್ನು ಹಾಗೆ ಬಿಟ್ಟು ತಮ್ಮದೇ ಆಧಾರ್ ಕಾರ್ಡನ್ನು ಬಳಸಿ ಇನ್ನೊಂದು ಹೊಸ ಅಪ್ಲಿಕೇಶನ್ ಹಾಕಿ ಮತ್ತೆ 750 ರೂಪಾಯಿ ಫೀಸ್ ಕಟ್ಟಿಬಿಟ್ಟಿದ್ದಾರೆ. ಈಗ ಇವರ ಲಾಗಿನ್ನಲ್ಲಿ 2 ಅಪ್ಲಿಕೇಶನ್ಗಳು ಜನರೇಟ್ ಆಗಿರುತ್ತವೆ. ಹಾಗಾದರೆ KEA ಕಠಿಣ ರೂಲ್ಸ್ ಏನು ಹೇಳುತ್ತೆ ಗೊತ್ತಾ? ನೀವು ಒಂದೇ ಹುದ್ದೆ ಎಷ್ಟು ಅಪ್ಲಿಕೇಶನ್ ಹಾಕಿದ್ರೂ ಕೊನೆಯದಾಗಿ ಅಂದರೆ ಡೇಟ್ ಮತ್ತು ಟೈಮ್ನ ಪ್ರಕಾರ ಕೊನೆಯ ಕ್ಷಣದಲ್ಲಿ ಯಾವ ಫಾರ್ಮ್ ಸಬ್ಮಿಟ್ ಆಗಿರುತ್ತದೆಯೋ ಅದನ್ನೇ ಮಾತ್ರ KEA ಸಿಸ್ಟಮ್ ಅಪ್ರೂವ್ ಮಾಡುತ್ತೆ. ನಿಮ್ಮ ಹಳೆಯ ಅಪ್ಲಿಕೇಶನ್ಗಳು ಆಟೋಮೆಟಿಕ್ ಆಗಿ ರಿಜೆಕ್ಟ್ ಅಥವಾ ಕ್ಯಾನ್ಸಲ್ ಆಗುತ್ತವೆ. ಆದರೆ ಇಲ್ಲಿ ನೀವು ಮಾಡಬೇಕಾದ ದೊಡ್ಡ ಬುದ್ಧಿವಂತಿಕೆ ಏನೆಂದರೆ ನೀವು ಕೊನೆಯದಾಗಿ ಸಬ್ಮಿಟ್ ಮಾಡಿರೋ ಅಪ್ಲಿಕೇಶನ್ನ ಲಾಗಿನ್ ID ಮತ್ತು ಪಾಸ್ವರ್ಡನ್ನು ನೆನಪಿಟ್ಟುಕೊಂಡು ಜುಲೈ 10ನೇ ತಾರೀಕು ಅದೇ IDಯಿಂದ ಲಾಗಿನ್ ಆಗಿ ಎಡಿಟ್ ಮಾಡಬೇಕು. ಹಳೆಯದನ್ನು ಮುಟ್ಟಕ್ಕೆ ಹೋಗಬೇಡಿ. ಅದಕ್ಕೆ ಕಟ್ಟಿದ ದುಡ್ಡು ವಾಪಸ್ ಬರೋಲ್ಲ. ನಿಮ್ಮ ಬ್ಯಾಂಕ್ ಟ್ರಾನ್ಸಾಕ್ಷನ್ ವಿಫಲವಾಗಿದೆ. ಇನ್ನು ನಾವು ಈ ಇಡೀ ವಿಡಿಯೋದ ಅತ್ಯಂತ ಶಾಕಿಂಗ್ ಮತ್ತು ಮುಖ್ಯವಾದ ಭಾಗಕ್ಕೆ ಬಂದಿದ್ದೀವಿ. ಇದೊಂದೇ ಪಾಯಿಂಟ್ನಲ್ಲಿ ಕರ್ನಾಟಕದ 99% ವಿದ್ಯಾರ್ಥಿಗಳು ತಪ್ಪು ಮಾಡ್ತಾ ಇದ್ದಾರೆ ಮತ್ತು ತಮ್ಮ ಲೈಫನ್ನು ತಾವೇ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಅದೇ ಕಡ್ಡಾಯ ಕನ್ನಡ ಪರೀಕ್ಷೆ ಕಾಲಂ. ಅಪ್ಲಿಕೇಶನ್ನಲ್ಲಿ ಒಂದು ಲೈನ್ ಇದೆ, ಹ್ಯಾವ್ ಯು ಪಾಸ್ಡ್ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಕಂಡಕ್ಟೆಡ್ ಬೈ KEA, KPSC ಆರ್ ಎನಿ ಅದರ್ ಅಥಾರಿಟಿ ಅಂತ. ತುಂಬ ಜನ ವಿದ್ಯಾರ್ಥಿಗಳು ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ ನಾವು 1ನೇ ಕ್ಲಾಸ್ನಿಂದ PUC ಅಥವಾ ಡಿಗ್ರಿವರೆಗೂ ಕನ್ನಡವನ್ನು ಒಂದೇ ಭಾಷೆಯಾಗಿ ಓದಿದ್ದೇವೆ, ಕನ್ನಡ ನಮಗೆ ಬರುತ್ತೆ, ನಾವು ಪಾಸ್ ಆಗಿದ್ದೇವೆ ಅಂತ ಧೈರ್ಯವಾಗಿ ಎಸ್ ಅಂತ ಟಿಕ್ ಕೊಡ್ತಿದ್ದಾರೆ. ಸ್ನೇಹಿತರೆ, ಇದು ನೀವು ಮಾಡ್ತಿರೋ ಅತ್ಯಂತ ಘೋರವಾದ ಬ್ಲಂಡರ್ ಮಿಸ್ಟೇಕ್. KEA ಅಲ್ಲಿ ಕೇಳ್ತಿರೋದು ನೀವು ಶಾಲಾ ಕಾಲೇಜಿನಲ್ಲಿ ಓದಿರೋ ಕನ್ನಡದ ಬಗ್ಗೆ ಅಲ್ಲವೇ ಅಲ್ಲ. ಅದು KEA ಅಥವಾ KPSC ಈ ಹಿಂದೆ ಸರ್ಕಾರಿ ಹುದ್ದೆಗಳಿಗಾಗಿ ನಡೆಸಿದ ವಿಶೇಷ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯನ್ನು ಬರೆದು ಅಧಿಕೃತವಾಗಿ ಪಾಸ್ ಆಗಿದ್ದಾರಾ ಅಂತ ಕೇಳ್ತಿದೆ. ನಿಮ್ಮ ಹತ್ತಿರ ಆ ಪರೀಕ್ಷೆಯ ಪ್ರತ್ಯೇಕ ರಿಸರ್ವೇಷನ್ ರಿಸಲ್ಟ್ ಶೀಟ್ ಅಥವಾ ರಿಜಿಸ್ಟರ್ ನಂಬರ್ ಇದ್ದರೆ ಮಾತ್ರ ಅಲ್ಲಿ ಎಸ್ ಅಂತ ಕೊಡಿ. ಒಂದು ವೇಳೆ ನೀವು ಈ ಹಿಂದೆ ಅಂತಹ ಯಾವುದೇ ಕಡ್ಡಾಯ ಕನ್ನಡ ಸರ್ಕಾರಿ ಪರೀಕ್ಷೆ ಬರೆದಿಲ್ಲ ಅಂದರೆ ಕಣ್ಣು ಮುಚ್ಚಿಕೊಂಡು ಅಲ್ಲಿ ನೋ ಅಂತಲೇ ಹಾಕಬೇಕು. ನೀವೇನಾದರೂ ಸುಳ್ಳು ಮಾಹಿತಿ ನೀಡಿ ಅಲ್ಲಿ ಎಸ್ ಅಂತ ಕೊಟ್ಟರೆ ಮುಂದೆ ಸೆಲೆಕ್ಷನ್ ಆದಾಗ ವೆರಿಫಿಕೇಷನ್ನಲ್ಲಿ ನಿಮ್ಮ ಹತ್ತಿರ ಆ ಪರೀಕ್ಷೆಯ ಪ್ರೂಫ್ ಇರಲ್ಲ. ಆಗ ನಿಮ್ಮನ್ನು ಅಪ್ಲಿಕೇಶನ್ ಫ್ರಾಡ್ ಅಂತ ತಕ್ಷಣ ರಿಜೆಕ್ಟ್ ಮಾಡ್ತಾರೆ. ಇನ್ನು ನೀವು 10ನೇ ತರಗತಿ ಅಥವಾ PUC ವರೆಗೆ ಕನ್ನಡವನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಓದಿದ್ದರೆ ನಿಮಗೆ ಈ ಪರೀಕ್ಷೆಯಿಂದ ವಿನಾಯಿತಿ ಇರುತ್ತೆ. ಹಾಗಾದರೆ ಹೆದರದೆ ನೋ ಅಂತ ಕೊಡಿ. ಈ ತಪ್ಪನ್ನು ಜುಲೈ 10ರಂದು ಲಾಗಿನ್ ಆಗಿ ಕಡ್ಡಾಯವಾಗಿ ಸರಿಪಡಿಸಿಕೊಳ್ಳಿ. ಸ್ನೇಹಿತರೆ, ಜುಲೈ 10ರ ಎಡಿಟ್ ಆಪ್ಷನ್ ಅನ್ನೋದು ಪೊಲೀಸ್ ಇಲಾಖೆ ನಿಮಗೆ ಕೊಡುತ್ತಿರೋ ಕೊನೆಯ ಬ್ರಹ್ಮಾಸ್ತ್ರ. ಇದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಿಕೊಳ್ಳಬೇಡಿ. ಇಷ್ಟೆಲ್ಲ ವಿವರವಾಗಿ ಹೇಳಿದ ಮೇಲೂ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಸಣ್ಣ ಡೌಟ್ ಇದ್ದರೆ ಲೇಟ್ ಮಾಡಬೇಡಿ. ಈಗಲೇ ಕೆಳಗೆ ಇರೋ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಪ್ರಶ್ನೆಯನ್ನು ಟೈಪ್ ಮಾಡಿ ಹಾಕಿ. ನಾನು ಪ್ರತಿಯೊಬ್ಬರ ಕಮೆಂಟ್ಗೂ ಖುದ್ದಾಗಿ ರಿಪ್ಲೈ ಕೊಟ್ಟು ನಿಮ್ಮ ಗೊಂದಲ ಸರಿಪಡಿಸ್ತೀನಿ. ಆದರೆ ಒಂದು ಬೇಸರದ ಸಂಗತಿ ಏನೆಂದರೆ ನಾನು ಇಷ್ಟೊಂದು ಕಷ್ಟಪಟ್ಟು ಹಗಲು ರಾತ್ರಿ ಹುಡುಕಿ ಉಪಯುಕ್ತವಾದ ವಿಡಿಯೋಗಳನ್ನು ನಿಮಗಾಗಿ ಮಾಡಿದರೆ ನಿಮ್ಮಲ್ಲಿ ಕೆಲವರು ಒಂದು ಲೈಕ್ ಕೂಡ ಮಾಡದೆ ಹಾಗೆಯೇ ನೋಡಿ ಹೋಗ್ತಾ ಇದ್ದೀರಾ. ನಮ್ಮ ಈ ಕಷ್ಟಕ್ಕೆ ಒಂದು ಪುಟ್ಟ ಲೈಕನ್ನು ಪ್ರತಿಫಲ ಸಿಗುತ್ತಿಲ್ಲ. ನಿಜಕ್ಕೂ ಬೇಜಾರಾಗುತ್ತೆ. ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಪೊಲೀಸ್ ಇಲಾಖೆಯ ಇಂತಹದ್ದೇ ಅತ್ಯಂತ ಜವಾಬ್ದಾರಿಯುತ, ನಿಖರವಾದ ಮತ್ತು ವೇಗವಾದ ಮಾಹಿತಿಗಾಗಿ ಈಗಲೇ ನಮ್ಮ ಚಾನಲ್ ಆದ ಇಂಕ್ ಆ್ಯಂಡ್ ದ ಬುಕ್ಗೆ ಸಬ್ಸ್ಕ್ರೈಬ್ ಮಾಡಿ.
ಹಾಗೆಯೇ ಈ ವಿಡಿಯೋನ ನಿಮ್ಮ ಎಲ್ಲ ವಾಟ್ಸಪ್ PC ಆಸ್ಪಿರೆಂಟ್ಸ್ ಗ್ರೂಪ್ಗಳಿಗೆ ಮತ್ತು ನಿಮ್ಮ ಸ್ನೇಹಿತರಿಗೆ ಕಡ್ಡಾಯವಾಗಿ ಶೇರ್ ಮಾಡಿ, ಅವರಿಗೂ ಹೆಲ್ಪ್ ಮಾಡಿ. ಅಂದಹಾಗೆ ಮುಂದೆ ನಿಮಗೆ ಯಾವ ವಿಷಯದ ಬಗ್ಗೆ ಸಂಪೂರ್ಣ ಮಾಹಿತಿ ಬೇಕು, ನಿಮ್ಮ ಯಾವ ಗೊಂದಲಕ್ಕೆ ಪರಿಹಾರ ಬೇಕು ಅನ್ನೋದನ್ನು ಈಗಲೇ ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ನಾನು ಆ ವಿಷಯದ ಬಗ್ಗೆ ಆಳವಾಗಿ ಚರ್ಚಿಸಿ ನಿಮಗಾಗಿ ವಿಶೇಷವಾದ ಮುಂದಿನ ವಿಡಿಯೋ ಹಿಡಿದುಕೊಂಡು ಬರುತ್ತೇನೆ. ಎಲ್ಲರಿಗೂ ಆಲ್ ದ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.